ಇವತ್ತು ಉಚ್ಚ ನ್ಯಾಯಾಲಯ ಪಾರ್ವತಿ ಮೇಡಮ್ ಅವರದು ಮತ್ತು ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರಿಗೆ ಇಬ್ಬರಿಗೂ ನೀಡಿದಂಥ ನೋಟಿಸನ್ನು ರದ್ದು ಮಾಡ್ತಾ ಬಹಳ ಸ್ಪಷ್ಟವಾಗಿ ಏನನ್ನ ಉಲ್ಲೇಖ ಮಾಡಿತ್ತು ಅಂತ ಹೇಳಿದ್ರೆ, ಇಲ್ಲಿ ಯಾವ ಕಾರಣಕ್ಕೂ ಕೂಡ ಅಪರಾಧ ಆಗಿಲ್ಲ ಅಂದ್ರೆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲ, ಅದರಿಂದ PMLA ಆಕ್ಟ್ ಬರೋದಿಲ್ಲ ಅಂತ ಹೇಳುವಂಥದ್ದನ್ನ ಉಲ್ಲೇಖ ಮಾಡಿ ನೋಟಿಸನ್ನೇ ರದ್ದು ಮಾಡಿತ್ತು. ಅದರ ವಿರುದ್ಧ ಇಡಿನವರು ಇದನ್ನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಿದಂತ ಅರ್ಜಿ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ದಯವಿಟ್ಟು ನಮ್ಮಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀವು ಬಯಸ್ತಿದ್ರೆ ಇದನ್ನ ನೀವು ಜಾಸ್ತಿ ಎಳಿಬಾರ್ದು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಅವ್ರಿಗೆ ಇದನ್ನ ಈ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಹೇಳಿದ್ದು ತಾವೆಲ್ಲ ಕೂಡ ಗಮನಿಸಿದ್ದೀರಿ. ಈಗಾಗಲೇ ಮಾನ್ಯ ಸಚಿವರು ಹೇಳಿದ ಹಾಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇತ್ತು. ಇದು ರಾಜಕೀಯ ಪ್ರೇರಿತ ಅಂತ ಪದೇ ಪದೇ ನಾವು ಎಷ್ಟು ಕೂಡ ಹೇಳಿದ್ರು ತಾವೂ ಅದಕ್ಕೆ ನಮಗೆ ಸಹಕಾರ ಕೊಡಲಿಲ್ಲ. ಇದು ರಾಜಕೀಯ ಪ್ರೇರಿತ ಅಂತೇಳಿ ನಾವೊಂದು 100 ಸತಿ ಬಡ್ಕೊಂಡು ಇದರಲ್ಲಿ ಯಾವುದೇ ರೀತಿಯಾದಂಥ ನಿಜಾಂಶ ಇಲ್ಲ, ನೈಜತೆಯಿಂದ ಕೂಡಿಲ್ಲ, ಇದು ಬರೀ ಪ್ರೇರಿತ ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿದ್ರೆ ಅದಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಆ ನ್ಯಾಯಾಲಯನೇ ಇವತ್ತು ಬಹಳ ಸ್ಪಷ್ಟವಾಗಿ ರಾಜಕಾರಣವನ್ನ ಚುನಾವಣೆ ಕ್ಷೇತ್ರದಲ್ಲಿ ಮಾಡಿ ರಾಜಕೀಯಕ್ಕೋಸ್ಕರ ನಿಮ್ಮನ್ನ ಬಳಸ್ಲಿಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಡಿ ಅಂತೇಳಿ ಇಡಿ ಅವ್ರಿಗೆ ಹೇಳಿದ್ದಾರೆ. ಈ ಮಾತು ಬಹಳ ದೇಶಕ್ಕೆ ಅನ್ವಯ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥದ್ದೇನಿದೆಯಲ್ಲ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ಅದನ್ನ ಗಮನಿಸಿ ಅದರಂತೆ ಮುಂದೆ ಈ ಕೇಂದ್ರದ ಸಂಸ್ಥೆಗಳು ನಡೀಲಿ ಅಂತ ಕೂಡ ನಾನು ಆಶಯನ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಅರ್ಜಿ ವಜಾ ಮಾಡೋ ಮುಖೇನ ಮೂಡ ಪ್ರಕರಣದಲ್ಲಿ ಹಗರಣ ಆಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಮುಕ್ತಿ ಸಿಕ್ಕಾಗುತ್ತೆ. ನೋಡಿ, ಈಗ ಮೂಡ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂಥ ಹಗರಣ ನಮಗೆ ಸಂಬಂಧಪಟ್ಟಿದಂತೂ ಇಲ್ಲ. 2021ರಲ್ಲಿ ಇವರೇ ಸರ್ಕಾರ ಇದ್ದಾಗ ಕರೆದು ಕೊಟ್ಟಿ ಪಾಪ ಇವ್ರಿಗೆ ಪಾರ್ವತಿ ಅವ್ರಿಗೆ ಮತ್ತೆ ಹಗರಣ ಮಾಡಲಿಕ್ಕೆ ಕೊಟ್ರಲ್ಲ ಇವರು. ಇದು ಬಯಲಾಗಿದೆ. ಏನಾರ ನೈಜತೆ ಇದ್ರೆ ಅವ್ರಿಗೆ ಏನಾರ ಒಂದು ಸ್ವಲ್ಪದಾರು ನೈತಿಕತೆ ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ಮಾತಾಡೋದ್ನಾರು ನಿಲ್ಸಿ ಅಂತ ನಾನು ಬಿಜೆಪಿ ಅವ್ರಿಗೆ ಇಷ್ಟ ಆಗಿರ್ಲಿಲ್ಲ. ಮತ್ತೆ 2021ರಲ್ಲಿ ಬೈರತಿ ಸುರೇಶ್ ಮಂತ್ರಿ ಆಗಿದ್ರ? ಅವ್ರು ಮಂತ್ರಿ ಆಗಿದ್ದು 2023ರ ಚುನಾವಣೆಯ ನಂತರ ಅಲ್ಲ. ಅವ್ರಿಗೂ ಈ ಪ್ರಕರಣಕ್ಕೆ ಏನು ಸಂಬಂಧನೇ ಇಲ್ಲ. ಅವ್ರನ್ನ ಈ ಪ್ರಕರಣ ಕೇಳಿದ್ರು. ಆ ಪಾರ್ವತಿ ಅವರು ಯಾವತ್ತೂ ಕೂಡ ಯಾವ ಸಾರ್ವಜನಿಕ ಇದ್ರಲ್ಲೂ ಕೂಡ ಕಾಣಿಸ್ತಾ ಇರೋಂಥವ್ರನ್ನ ಇದ್ರ ಕೇಳಿದ್ರು. ಅವರ ವೈಯಕ್ತಿಕ ಜೀವನವನ್ನ ಕೆದಕುವಂತ ಒಂದು ಕ್ಷುಲ್ಲಕ ರಾಜಕಾರಣ, ಕೀಳುಮಟ್ಟದ ರಾಜಕಾರಣಕ್ಕೆ ಕೈ ಹಾಕಿದ್ರು. ಇದಕ್ಕೆಲ್ಲ ಇವತ್ತಾರು ಅವ್ರ ಅಂತ್ಯವನ್ನು ಕೊಟ್ಟು ಯಾವ ತರ ವಿರೋಧ ಪಕ್ಷ ಅವರು ನಡ್ಕೋಬೇಕು ಜವಾಬ್ದಾರಿಯಿಂದ ಆ ಕೆಲಸವನ್ನ ಬಿಜೆಪಿ JDS ನವರು ಮಾಡಿದ್ರೆ ಒಳ್ಳೇದು ಅಂತ ನನಗೆ ಕಾನೂನು ಅನ್ನೋದು ಇದೆಯಲ್ಲ, ಕಾನೂನಿನಲ್ಲಿ ಕಾರ್ಯವ್ಯಾಪ್ತಿಗೆ ಮಾತ್ರ ಒಳಪಡ್ಬೇಕಾಗ್ತದೆ ನಾವು. ಆಯ್ತು, ಈಗ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ ಇನ್ನು ವಿಚಾರಣೆ ಮಾಡ್ಬೇಕಂತ ವಿಚಾರಣೆ ಮಾಡ್ಲಿಕ್ಕೆ ಅದಕ್ಕೊಂದು ಕಾರ್ಯವ್ಯಾಪ್ತಿ ಮತ್ತು ಜೂರಿಸ್ಟಿಕ್ಷನ್ ಬರಬೇಕು, ಕಾನೂನಲ್ಲಿ ಅಧಿಕಾರ ಇರಬೇಕು. PMLA ಆಕ್ಟ್ ಯಾವಾಗ ಬರ್ತದೆ ಅಂತೇಳಿ ಉಚ್ಚ ನ್ಯಾಯಾಲಯ ಹೇಳಿದೆ. ಅದು ಬರೋದಿಲ್ಲ. ಈ ಪ್ರಕರಣದಲ್ಲಿ PMLA ಆಕ್ಟ್ ಬರೋದಿಲ್ಲ. ಅದು ಬಹಳ ಮುಖ್ಯವಾಗಿ ಬೈರತಿ ಸುರೇಶ್ ಅವರು ಮಂತ್ರಿಯೇ ಇಲ್ಲ, ಸಂಬಂಧನೇ ಇಲ್ಲ ಅಂತ ಹೇಳುವಂತ ವಿಚಾರ ಹೇಳಿದ್ದಾರೆ. ಪಾರ್ವತಮ್ಮ ಅವರು ಈ 14 ಸೈಟ್ ಅನ್ನ ಹಿಂದೆ ಕೊಟ್ಟಿರೋದ್ರಿಂದ ಯಾವ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲ, ಯಾವ ಮನಿ ಲಾಂಡ್ರಿಂಗೂ ಇಲ್ಲ ಅಂತ ಹೇಳಿ ರದ್ದು ಮಾಡಿದೆ. ಸರ್ವೋಚ್ಚ ನ್ಯಾಯಾಲಯ ಅದನ್ನು ಎತ್ತಿಡಿದೆ. ಇವತ್ತು ಅದು ದೇಶದ ಕಾನೂನಾಗಿದೆ. ಅದರಿಂದ ಇದಕ್ಕೆ ಎಲ್ಲರೂ ಕೂಡ ತಲೆ ಬಾಗಬೇಕು. ಬಿಜೆಪಿ ಅವರು ಮಾಡಬೇಕು, JDS ನವರು ತಲೆ ಬಾಗಬೇಕು, ನಾವೆಲ್ಲರೂ ಕೂಡ ತಲೆ ಬಾಗಬೇಕು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಸ್ವಾಗತ ಮಾಡ್ತಾ ನ್ಯಾಯಾಂಗ ವ್ಯವಸ್ಥೆಯಿಂದ ಇವತ್ತು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿದಿದೆ ಅಂತ ಕೂಡ ಹೇಳಲಿಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.